ವೈಕುಂಠದಲ್ಲಿ ಶ್ರೀಮಹಾವಿಷ್ಣುವಿನ ದ್ವಾರಪಾಲಕರಾಗಿದ್ದ ಜಯ ಮತ್ತು ವಿಜಯರು ಒಂದು ದಿನ ಚತುರ್ಮುನಿಗಳಾದ ಸನಕ, ಸನಂದನ, ಸನಾತನ, ಸನತ್ಕುಮಾರರನ್ನು ಒಳಗೆ ಬಿಡಲಿಲ್ಲ. ಕೋಪಗೊಂಡ ಮುನಿಗಳು ಅವರನ್ನು ಶಪಿಸಿದರು, ನೀವು ಭೂಮಿಯಲ್ಲಿ ಜನ್ಮ ಪಡೆಯಬೇಕು ಎಂದು. ಶ್ರೀವಿಷ್ಣು ಪ್ರತ್ಯಕ್ಷನಾಗಿ ಹೇಳಿದರು, ಇದು ನನ್ನ ಲೀಲೆಯ ಭಾಗ. ನೀವು 7 ಜನ್ಮ ಭಕ್ತರಾಗಿ ಅಥವಾ 3 ಜನ್ಮ ಶತ್ರುಗಳಾಗಿ ಹುಟ್ಟಬಹುದು. ಜಯ ಮತ್ತು ವಿಜಯರು ಶೀಘ್ರವಾಗಿ ಹಿಂತಿರುಗಲು 3 ಜನ್ಮ ಆಯ್ದುಕೊಂಡರು. ಮೊದಲ ಜನ್ಮದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಆಗಿ ಹುಟ್ಟಿ ವಿಷ್ಣು ವರ್ಹ ಮತ್ತು ನರಸಿಂಹ ರೂಪದಲ್ಲಿ ಅವರನ್ನು ಸಂಹರಿಸಿದನು. 2ನೇ ಜನ್ಮದಲ್ಲಿ ರಾವಣ ಮತ್ತು ಕುಂಭಕರ್ಣನಾಗಿ ಹುಟ್ಟಿದರು. ಶ್ರೀರಾಮ ಅವತಾರದಲ್ಲಿ ವಿಷ್ಣು ಅವರನ್ನು ಸಂಹರಿಸಿದನು. 3ನೇ ಜನ್ಮದಲ್ಲಿ ಶಿಶುಪಾಲ ಮತ್ತು ದಂತವಕ್ರರಾಗಿ ಶ್ರೀಕೃಷ್ಣನಿಂದ ಸಂಹಾರಗೊಂಡರು. ಅವರ ಆತ್ಮಗಳು ಪ್ರಕಾಶದ ರೂಪದಲ್ಲಿ ಶ್ರೀಕೃಷ್ಣನಲ್ಲಿ ಲೀನವಾಗಿ ವೈಕುಂಠಕ್ಕೆ ಮರಳಿದವು. ಈ ಕಥೆ ತೋರಿಸುತ್ತದೆ, ದೇವರ ಲೀಲೆಯಲ್ಲಿ ದ್ವೇಷವು ಮೋಕ್ಷದ ಮಾರ್ಗವಾಗಬಹುದು. ಎಲ್ಲ